ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲ ಕ್ಲಿಯರ್ ಮಾಡಬೇಕು. RC ಬುಕ್ ಇರಬೇಕು, ಲೈಸೆನ್ಸ್ ಇರಬೇಕು, ಇನ್ಶೂರೆನ್ಸ್ ಇರಬೇಕು, FC ಆಗಿರಬೇಕು ಮತ್ತು ಪರ್ಮಿಟ್ ಇರಬೇಕು. ಟ್ಯಾಕ್ಸ್ ನಿಮ್ಮ ಮನಸ್ಸಿಗೆ ಟ್ಯಾಕ್ಸ್ RTO ಕಟ್ಟಬೇಕು, ಅದೆಲ್ಲ ಕ್ಲಿಯರ್ ಇಟ್ಕೋಬೇಕು. ಪೊಲ್ಯೂಷನ್ ಮಾಡಿಸ್ಕೊಳ್ರಿ, ಮಿತ್ತು ವಿತ್ ಯೂನಿಫಾರ್ಮ್ ಹಾಕ್ಬೇಕು. ನಿಮ್ಮ ಹೆಸರೆಲ್ಲ ಹಾಕಿಕೊಟ್ಟಿರ್ತೀವಿ. ಇದನ್ನು 1 ತಿಂಗಳವರೆಗೂ ನಿಮಗೆ ವಾಯ್ದೆ ಕೊಡ್ತಾ ಇದ್ದೀನಿ. ದಯವಿಟ್ಟು 1 ತಿಂಗಳ ಒಳಗಡೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲ ಕ್ಲಿಯರ್ ಮಾಡಬೇಕು. RC ಬುಕ್ ಇರಬೇಕು, ಲೈಸೆನ್ಸ್ ಇರಬೇಕು, ಇನ್ಶೂರೆನ್ಸ್ ಇರಬೇಕು, FC ಆಗಿರಬೇಕು ಮತ್ತು ಪರ್ಮಿಟ್ ಇರಬೇಕು. ಟ್ಯಾಕ್ಸ್ ನಿಮ್ಮ ಮನಸ್ಸಿಗೆ ಟ್ಯಾಕ್ಸ್ RTO ಕಟ್ಟಬೇಕು, ಅದೆಲ್ಲ ಕ್ಲಿಯರ್ ಇಟ್ಕೋಬೇಕು. ಪೊಲ್ಯೂಷನ್ ಮಾಡಿಸ್ಕೊಳ್ರಿ, ಮಿತ್ತು ವಿತ್ ಯೂನಿಫಾರ್ಮ್ ಹಾಕ್ಬೇಕು. ನೀವು ಸಣ್ಣ ಹುಡುಗರು ಗಾಡಿ ಕೊಡೋದು, ಆಟೋ ಓಡಿಸೋಕೆ ಹಿಂಗೆ ಪರ್ಮಿಷನ್ ಕೊಡೋದು ನಾವು ಒಪ್ಪಂಗಿಲ್ಲ. 1ನೇ ತಾರೀಕಿಂದ ಏನಾದ್ರು ಆ ಥರ ಸಿಕ್ಕರೆ ಆಟೋ ಸೀಸ್ ಮಾಡಿ RTOಗೆ ಬರೋದು ಕೋರ್ಟಿಗೆ ಕಳಿಸ್ತೀವಿ. ದಯವಿಟ್ಟು ಸಣ್ಣ ಹುಡುಗರು ಯಾರು ಗಾಡಿ ಕೊಡಬೇಡ್ರಿ. ಆಮೇಲೆ ಅಡ್ಡಾದಿಡ್ಡಿಗಳನ್ನ ಗಾಡಿಗಳು ಎಲ್ಲಿ ಬೇಕಲ್ಲಿ ನಿಂದ್ರಿಸ್ಬೇಡ್ರಿ. ನಿಮ್ಮ ಪಾರ್ಕಿಂಗ್ ಜಾಗ ಇರೋದು ಅಲ್ಲಿ ನಿಂದ್ರಿಸ್ರಿ. ಈ ಹಳೆ ಆಟೋಗಳಿದ್ದಾವೆ, 15 ವರ್ಷ 20 ವರ್ಷ ಆಟೋಗಳು, ಅವನ್ನೆಲ್ಲ ನೀವು FC ಮಾಡಿಸಿ RTO ಪರ್ಮಿಷನ್ ದಂಡೆ ಓಡಿಸ್ಬೇಕು. ಏನು FC ಇಲ್ಲ ಅಂದರೆ ನಾವು ಸೀಸ್ ಮಾಡಿ ಗುಜರಿಗೆ ಹಾಕಿ ಕೋಟಿ ದಂಡ ಕಟ್ತೀವಿ. ದಯವಿಟ್ಟು ಯಾರು ಕೂಡ ಟ್ರಾಫಿಕ್ ರೂಲ್ಸ್ಗಳನ್ನು ವೈಲೇಷನ್ ಮಾಡಬಾರ್ದು. ಮೇನು ಸಾರ್ವಜನಿಕರಿಗೆ ಹೆಚ್ಚಿನ ದುಡ್ಡು ಕೇಳೋದಾಗಲಿ, ಅವ್ರಿಗೆ ಹರಾಸ್ಮೆಂಟ್ ಮಾಡೋದಾಗಲಿ, ಎಲ್ಲಿ ಬೇಕೆಲ್ಲ ಕೈ ಎತ್ತದಲ್ಲಿ ನಿಂದ್ರಿಸೋದಾಗಲಿ, ಹಿಂದೆಗಡೆ ಗಾಡಿಗಳು ಬರ್ತದೆ ಕೈ ಎತ್ತಿಸಿ ನಿಂದಿಸ್ಬಿಡ್ತಾರೆ, ಹಿಂದೆಗಡೆ ಒಂದು ಆಕ್ಸಿಡೆಂಟ್ ಆಗ್ತದೆ. ಸ್ವಲ್ಪ ಸೈಡಿಗೆ ತಗೊಂಡು ಗಾಡಿಗಳು ನಿಂದಿಸ್ಬಿಟ್ಟು ಪ್ಯಾಸೆಂಜರ್ ಹಚ್ಕೋಬೇಕು. ಆಮೇಲೆ ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ಮಾಡೋದು, ಚಾ ಕುಡಿಯೋಕೆ ಹೋಗೋದು, ಊಟಕ್ಕೆ ಹೋಗೋದು, ಲೂಡೋ ಆಡ್ಕೊಂಡು ಕೂತ್ಕೊಳ್ಳೋದು, ಇವೆಲ್ಲ ದಯವಿಟ್ಟು ಮಾಡಬೇಡಿ. ಅರ್ಥ ಆಯ್ತಾ? ಕಡ್ಡಾಯವಾಗಿ ಎಲ್ಲ ಇನ್ಫಾರ್ಮ್ ಹಾಕಿ ಎಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಇಟ್ಕೊಳ್ರಿ. 1 ತಿಂಗಳ ವಾಯ್ದೆ ಕೊಟ್ಟಿದ್ದೀವಿ. ಈ ಚೀಟಿ ಇದ್ದು ಯಾರ ಕಡೆ ಇರುತ್ತೆ ಅವ್ರ ಕಡೆ ನಾವು ನಾಳೆ ಫೈನ್ ಹಾಕಲ್ಲ. ಓಕೆ, ಈ ಚೀಟಿ ಹುಷಾರಾಗಿ ಇಟ್ಕೊಳ್ಳಿ. ಓಕೆ.